ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜ್ಯೋತಿ ನಗರದ HC ಬಾಲಕೃಷ್ಣ ಅಭಿಮಾನಿಗಳು ಶಾಸಕ HC ಬಾಲಕೃಷ್ಣರವರು ಯಾವುದೇ ವಿಘ್ನಗಳು ಬಾರದೆ ಮಂತ್ರಿಯಾಗಲೆಂದು ಪಟ್ಟಣದ ಕಲ್ಯಾಗೇಟ್ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ 108 ತೆಂಗಿನಕಾಯಿಗಳನ್ನು ಈಡುಗೈ ಹಾಕಿದರು. ಈ ಸಂದರ್ಭದಲ್ಲಿ ಜ್ಯೋತಿ ನಗರದ ನಿವಾಸಿಗಳಾದ ರಮೇಶ್, ಕೇವಲ್ ಮಂಜುನಾಥ್, ಸುರೇಶ್, ಪುಟ್ಟಸ್ವಾಮಿ, ರೇಣುಕಪ್ಪ, ಮಂಜುನಾಥ್, ಬಸವರಾಜು ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ವಿನಾಯಕನಿಗೆ ಅಭಿಷೇಕ ಮಾಡಿಸಿ 101 ತೆಂಗಿನಕಾಯಿ ಹೊಡ್ತಿದ್ದೀವಿ. ಕಾರಣ ನಮ್ಮ ಜನಪ್ರಿಯ ಶಾಸಕರಾದ HC ಬಾಲಕೃಷ್ಣವರು ಯಾವುದೇ ವಿಘ್ನವಿಲ್ಲದೆ ಮಂತ್ರಿ ಆಗಲಿ, ಇನ್ನೂ ಸಾಕಷ್ಟು ಸಮಗ್ರ ಅಭಿವೃದ್ಧಿ ಮಾಡಲಿ. ಮಾಗಡಿ ತಾಲೂಕನ್ನು ಎಲ್ಲ ರೀತಿ ಮಾಗಡಿ ಇರೋ ಕುಂದುಕೊರತೆಗಳೆಲ್ಲ ನಿವಾರಿಸಿ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ಈ ಪೂಜೆ ನಡೆದಿದೆ. ನಮ್ಮ ಬಾಲಕೃಷ್ಣ ಅವರು ನಮ್ಮ ಜ್ಯೋತಿನಗರದಲ್ಲೇ ಇರೋದು, ಜ್ಯೋತಿನಗರ ನಿವಾಸಿ ಆಗಿದ್ದಾರೆ ಕೂಡ. ಹಾಗಾಗಿ ನಾವೆಲ್ಲ ಜ್ಯೋತಿನಗರ ನಿವಾಸಿ ಮತ್ತು ಇತರೆ ಎಲ್ಲ ಅವರ ಅಭಿಮಾನಿಗಳು ಸೇರಿ ಈ ಕಾರ್ಯನ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಯಾವುದೇ ವಿಘ್ನ ಇಲ್ಲದೆ ಅವರು ಮಂತ್ರಿ ಪದವಿ ಸ್ವೀಕರಿಸಿ ಮಾಗಡಿನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ಕೇಳ್ಕೊತಾರೆ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರು, ಅವ್ರಿಗೇನು ನೀವು ಕೋರ್ಕೊತೀರಾ? ಬಾಲಕೃಷ್ಣವ್ರಿಗೆ ಯಾಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕೇಳ್ತೀರಾ? ಮುಖ್ಯಮಂತ್ರಿಗಳು ನಮ್ಮದೇ ಜಿಲ್ಲೆಯವರು, DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ MP ಆಗಿ. ಹಾಗಾಗಿ ಅವರು 5 ಬಾರಿ MLA ಆಗಿರೋ ಶ್ರೀಮಂತ HC ಬಾಲಕೃಷ್ಣ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಾವು ಅವರಲ್ಲಿ ಆಗ್ರಹಿಸ್ತೀವಿ. ಅವರು ಕೂಡ ಇದೇ ಆಲೋಚನೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಆದ್ದರಿಂದ ಬಹುತೇಕ ಖಚಿತ ಇರುತ್ತೆ HC ಬಾಲಕೃಷ್ಣ ಸಾಹೇಬರು ಮಿನಿಸ್ಟರ್ ಆಗೋದು. ಮತ್ತು ಅದೇ ಕಾರಣಕ್ಕೋಸ್ಕರ ಯಾವುದೇ ವಿಘ್ನ ಮಧ್ಯ ಬರ್ತಲೇ ಇರೋದಕ್ಕೋಸ್ಕರ ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆ ಮಾಡ್ತಾಯಿದ್ದೀವಿ, ಅಭಿಷೇಕ ಮಾಡ್ತೀವಿ. ಆಮೇಲೆ ಮಂತ್ರಿ ಆದಮೇಲೆ ನಾವು ಮುಂದೆ ಶ್ರೀ ರಂಗನಾಥ ಸ್ವಾಮಿ ಹತ್ರ 501 ಈಡುಗೈ ಹೊಡೆದು ಅವ್ರಿಗೆ ಅಭಿಷೇಕ ಎಲ್ಲ ಮಾಡ್ತೀವಿ. ಒಳ್ಳೆ ರೀತಿ ಅಭಿವೃದ್ಧಿ ಆಗಲಿ ಅನ್ನೋದು ಅವ್ರ ಮುಖಾಂತರನೇ ಮಾಡ್ತೀವಿ. ಎಷ್ಟು ವಿಶ್ವಾಸ ಇದೆ ಈ ಬಾರಿ ನಿಮ್ಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಬಾಲಕೃಷ್ಣ? 100ಕ್ಕೆ 100 ವಿಶ್ವಾಸ ನಮಗೆ ಎಲ್ಲರಿಗೂ ಇದೆ. ರಂಗನಾಥ ಸ್ವಾಮಿ ಆಶೀರ್ವಾದ ಇದೆ. ಏನೇ ವಿಘ್ನ ಆಗಬಾರ್ದು ಅಂತ ವಿಘ್ನೇಶ್ವರನಿಗೆ ಪ್ರಥಮ ಪೂಜೆ ಇವಾಗ ಮಾಡ್ತಿದ್ದೀವಿ. ನಮ್ಮೆಲ್ಲರಿಗೂ 100ಕ್ಕೆ 100 ವಿಶ್ವಾಸ ಇದೆ. ಅದಾಗ್ಯೂ ಅದಕ್ಕೆ ಅವ್ರಿಗೆ ಅರ್ಹತೆ ಇದೆ. ಕಾರಣ ಏನು ಅಂತಂದರೆ ಅವರು 5 ಸಾರಿ ಗೆದ್ದಿದ್ದಾರೆ, 2 ಸಾರಿ ಸೋತಿದ್ದಾರೆ. ಸೋತು ಗೆದ್ದು ಸಮಗ್ರವಾಗಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಳು ಏನು, ಯಾವ ಹಳ್ಳಿಲಿ ಯಾವ ಜನ ಇದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿಗಳೇನು, ಅವರು ಏನು ಜಮೀನ್ದಾರರ ಕೆಲಸಕ್ಕೆ ಹೋಗ್ತಾರ, ಕೂಲಿನ, ನಾಲಿನ, ಆಟೋ ಓಡಿಸ್ತಾರ, ಎಲ್ಲ ಅರಿವು ಬಾಲಕೃಷ್ಣವ್ರಿಗೆ ಸಂಪೂರ್ಣ ಇದೆ. 94ರಲ್ಲಿ ಅವರು ಬಂದಿದ್ದು ಇಲ್ಲಿಗೆ 22-23 ವರ್ಷಗಳು ನಿರಂತರವಾಗಿ ರಾಜಕೀಯದಲ್ಲಿದ್ದಾರೆ, ಜನಸೇವೆ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ಹಣ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅವರಿಗೆ ಸಾಕಷ್ಟು ಜಮೀನಿದೆ, ಎಲ್ಲ ಅನುಕೂಲ ಇದೆ. ಜಮೀನ್ದಾರರು ಮಕ್ಕಳು ಅವರು ಏನೋ ಹಣ ಮಾಡಬೇಕು ಅಂತ ಮಂತ್ರಿ ಆಗಬೇಕು ಅಂತ ಅವ್ರ ಆಸೆ ಅಲ್ಲ. ಅವರು MLA ಆಗಿ ನನ್ನ ಕೆಲಸ ನಾನು ಮಾಡ್ತೀನಿ ಅನ್ನೋ ದೃಢ ನಿರ್ಧಾರ ಅವ್ರಿಗೆ ಐತೆ. ಆದರೆ ಅವ್ರಿಗೆ ಅರ್ಹತೆ ಇದೆ. ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಮಾಗಡಿ ತಾಲೂಕು ಮತ್ತಷ್ಟು ಅಭಿವೃದ್ಧಿ ಆಗುತ್ತಾ? ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಮಾಗಡಿ ತಾಲೂಕೇ ಅಲ್ಲ, ಸಮಗ್ರ ರಾಜ್ಯದ ಕಡೆನೇ ಅವರು ನಿಗಾ ವಹಿಸ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗಿದೆ. ಯಾಕೆಂದರೆ ಅನುಭವ ಇದೆ. ಅನುಭವ ಇದ್ದಿದ್ದವರು ಪ್ರಪ್ರಥಮವಾಗಿ MLA ಆದವರೆಲ್ಲ ಮುಖ್ಯಮಂತ್ರಿಗಳಾಗಿ ಸಹಿ ಹಂಚ್ಕೊಂಡಿರುವಾಗ ಅನುಭವಿಸ್ತಾ ಒಬ್ಬ MLA
ಇವರು ಸೋಲು ಗೆಲುವು ನೋವು ನಲುವು ಎಲ್ಲ ತಿಳ್ಕೊಂಡಿರೋರು. ಮಾಗಡಿನ ಎಲ್ಲೋ ಇತಿಹಾಸದಲ್ಲಿ ಬರೆದಿಡಬೇಕು, ಆ ರೀತಿ ಯೋಜನೆಗಳನ್ನು ಅವರು ಸಂಪೂರ್ಣವಾಗಿ ಮಾಡ್ತಾರೆ. ಇದರಲ್ಲಿ ಎಲ್ಲರ ಒಂದು ಕೃಪೆಯಿಂದ ಸ್ವಾಮಿ ಏನೇನು ವಿಘ್ನ ಆಗದಂಗೆ ವಿನಾಯಕ ಕಾಪಾಡಲಿ ಅಂತ ನಾವು ಇದು ಮಾಡಿದ್ದೀವಿ. ಮುಂದಿನ ವಾರನೇ ಅಂದರೆ ಇನ್ನೊಂದು ವಾರದಲ್ಲಿ ಶ್ರೀ ರಂಗನಾಥ ಸ್ವಾಮಿಗೆ ನಮ್ಮ ಮಾಗಡಿ ಅಧಿನಾಯಕ ಶ್ರೀ ರಂಗನಿಗೆ 500 ತೆಂಗಿನಕಾಯಿನ ಎಲ್ಲ ಸ್ನೇಹಿತರು ಸೇರಿ ಅಲ್ಲಿ ಹೊಡೆದು ಅಭಿಷೇಕ ಮಾಡಬೇಕು, ಅನ್ನದಾನನೂ ಮಾಡಬೇಕು ಅನ್ನೋದು ಒಂದು ಧ್ಯೇಯನ ನಾವು ಇಟ್ಕೊಂಡಿದ್ದೀವಿ. ಮಂತ್ರಿ ಆಗೇ ಆಯ್ತಾರೆ, ಅದು ಸತಸಿದ್ಧ. ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಕಾರ್ಯಕರ್ತರಾಗಿ ಮತ್ತು ಮತದಾರರಾಗಿ ನಾವು ಮಾಡ್ತೀವಿ. ಯಾಕೆಂದರೆ ಅಂಥ ಒಬ್ಬ ನಾಯಕ ನಮಗೆ ಬೇಕು, ನಮಗೆ ಆ ನಾಯಕ ಬೇಕು. ಅವರು ಮಂತ್ರಿ ಆದರೆ ಎಲ್ಲರಿಗೂ ಒಂದು ಇದಾಗುತ್ತೆ, ಸಮಗ್ರ ರಾಜ್ಯನೂ ಅಭಿವೃದ್ಧಿ ಆಗುತ್ತೆ, ನಮ್ಮ ವಿಧಾನಸಭಾ ನಮ್ಮ ಮಾಗಡಿ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಕನಸನ್ನು ನಾವು ಕಂಡಿದ್ದೀವಿ. ಅದು ನನಸಾಗೋ ಕಾಲ ಇದೇನು ಹತ್ರ ಬರ್ತಾ ಇದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮುಂದಿನ ಮಂತ್ರಿ ಶ್ರೀ ಬಾಲಕೃಷ್ಣಕ್ಕೆ ಆಗಲೇಬೇಕು, ಆಗಲೇಬೇಕು, ಮಂತ್ರಿ ಸ್ಥಾನ ಆಗಲೇಬೇಕು, 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 ಮಂತ್ರಿ ಸ್ಥಾನ ಆಗಲೇಬೇಕು, 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 ಮಂತ್ರಿ ಸ್ಥಾನ ಆಗಲೇಬೇಕು. ಶ್ರೀ ಬಾಲಕೃಷ್ಣಕ್ಕೆ, ಶ್ರೀ ಬಾಲಕೃಷ್ಣಕ್ಕೆ, ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ, ಡಿ ಕೆ ಸುರೇಶ್ಗೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.